ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರಾ? ನಾನು ಸ್ವಾತಿ. ನಾನು ಇವತ್ತು ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತು ಸಾಟರ್ಡೆ ಆ್ಯಂಡ್ ನಿಮ್ಮೆಲ್ಲರಿಗೂ ಗೊತ್ತು ಸ್ಯಾಟರ್ಡೆ ಆ್ಯಂಡ್ ಸಂಡೇ ನಾವು ಆಚೆ ಹೋಗ್ತೀವಿ. ಸೊ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ಜೊತೆಲಿ ಎಲ್ಲಿ ಹೋಗ್ತೀನಿ ಏನು ಅಂತ ತೋರಿಸ್ತೀನಿ. ಫುಲ್ ರೆಡಿ ಆಗಿದ್ದೀನಿ. ಇವತ್ತೊಂದು ಚೂರು ಲೈಟಾಗಿ ಎಂಡಲ್ಲಿ ಈ ಥರ ಕರ್ಲ್ ಮಾಡಿಕೊಂಡೆ. ಆ್ಯಂಡ್ ಇದು ನನ್ನ ಔಟ್ಫಿಟ್. ನಾರ್ಮಲ್ ಒಂದು ಜೀನ್ಸ್ ಆ್ಯಂಡ್ ಇದೊಂದು ಟಾಪ್. ಚೆನ್ನಾಗಿದಲ್ಲ, ಹೇಗಿದೆ ಅಂತ ಹೇಳಿ. ಆ್ಯಂಡ್ ಈಗ ತಾನೇ 2 ನಿಮಿಷದಿಂದ ನಾನು ಸುನಿ ಒಂದು ರೀಲ್ಸ್ ಮಾಡಿ ಇನ್ಸ್ಟಾಗ್ರಾಮ್ಗೆ ಹಾಕಿದ್ದೀನಿ. ಹೋಗಿ ಚೆಕ್ ಮಾಡಿ, ತುಂಬ ಕ್ಯೂಟ್ ಆಗಿದೆ. ಹೇಗಿದೆ ಏನು ಅಂತ ಚೆಕ್ ಮಾಡಿಬಿಟ್ಟು ನನಗೆ ಹೇಳಬೇಕು ನೀವು ಕಮೆಂಟ್ ಸೆಕ್ಷನಲ್ಲಿ. ಆ್ಯಂಡ್ ನಾನು ಇವತ್ತಿಂದ ಕಮೆಂಟ್ ಸೆಕ್ಷನಲ್ಲಿ ಯಾರು ಸ್ವೀಟ್ ಕ್ಯೂಟ್ ಕಮೆಂಟ್ಸ್ ಮಾಡ್ತಾರೆ ಅವ್ರನ್ನ ಪಿನ್ ಮಾಡ್ತೀನಿ. ಆ್ಯಂಡ್ ಅವ್ರ ನೇಮ್ನ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಸೊ ಕಮೆಂಟ್ ನಿಮ್ಮ ಹೆಸರು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಓಕೆ, ನನಗೆ ಯಾರು ತುಂಬ ಕ್ಯೂಟಾಗಿ ಆ್ಯಂಡ್ ತುಂಬ ಸ್ವೀಟಾಗಿ ಕಮೆಂಟ್ ಮಾಡ್ತೀರಾ ಅವ್ರಿಗೆ. ಓಕೆ, ಬ್ಲಷ್ ಅಪ್ಲೈ ಮಾಡ್ತಾಯಿದ್ದೀನಿ ಸ್ವಲ್ಪ. ಐ ಆಮ್ ರೆಡಿ. ಓಕೆ, ಸುನಿ ತೋರಿಸ್ತೀನಿ. ಸುನಿ ಬಾ. ಆ್ಯಂಡ್ ಸುನೀಲ್ ಇದು ಈ ಟಾಪ್ ಬಂದ್ಬಿಟ್ಟು ವೆಸ್ಟ್ ಸೈಡ್ದು, ಜೀನ್ಸು ಹಳೇದಾ ಹೊಸದ? ಹಳೇದು. ಸುನೀಲ್ ಹೇಗಿದ್ದಾರೆ? ಹೇಗಿತ್ತು ರೀಲ್ಸ್? ಚೆನ್ನಾಗಿತ್ತು. 2 ಟೇಕ್ ತೊಗೊಂಡ್ಬಿಟ್ಟು ಮಾಡಿದ್ವಿ. 1 ಟೇಕಲ್ಲಿ ಫುಲ್ ಮರ್ತೋಗಿತ್ತು ಲೈನು. ಆಮೇಲೆ ನೆಕ್ಸ್ಟ್ ಸೆಕೆಂಡ್ ಟೇಕಲ್ಲೇ ಮಾಡಿದ್ವಿ. ಚೆನ್ನಾಗಿದೆ, ಹೋಗಿ ಚೆಕ್ ಮಾಡಿ ಬನ್ನಿ. ಇವಾಗ ಆಚೆ ಹೋಗೋಣ. ಈಗ ಕರೆಕ್ಟಾಗಿ ಟೈಮ್ ಬಂದ್ಬಿಟ್ಟು 12ಗೆ ಇನ್ನೊಂದು 5 ಮಿನಿಟ್ಸ್ ಇದೆ. 12 o'clock ಶಾರ್ಪ್. ಆ್ಯಂಡ್ ಕುಕ್ಕುನ ಬಿಟ್ಟೋಗ್ತಾ ಇದ್ದೀವಿ. ಈಗ ನಾವು ಜಾಸ್ತಿ ಹೊತ್ತು ಹೋಗೋಕ್ಕಾಗಲ್ಲ, ಬೇಗ ಹೋಗಿ ಬೇಗ ಬಂದುಬಿಡ್ಬೇಕು. ಅವಳು ಕುಕ್ಕು ಮನೆಯಲ್ಲೇ ಇರ್ತಾಳಲ್ವ ಒಬ್ಬಳೆ. ಸೊ ಹಾಗಾಗಿ ಹೋಗಿ ಬಂದುಬಿಡೋಣ ಅಂತ. ಬನ್ನಿ ಹೋಗೋಣ, ನಾನು ಕರ್ಕೊಂಡು ಹೋಗ್ತೀನಿ ನಿಮಗೆ ಎಲ್ಲ ಕಡೆ. ಆ್ಯಂಡ್ ಅದ್ರ ಜೊತೆಲಿ ಯಾರು ನಾನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಓಕೆ, ಕಮೆಂಟ್. ನಾವಿಬ್ಬರು ವೇರ್ ಮಾಡಿರೋದು ಕೂಡ ಕ್ರಾಕ್ಸ್ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ತುಂಬ ದಿನ ಬಾಳಿಕೆ ಬರುತ್ತೆ. ನೀವು ಯಾರು ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ. ಸ್ವಲ್ಪ ಕಾಸ್ಟ್ಲಿ, ಬಟ್ ತುಂಬ ದಿನವೇ ನೀವು ರಫ್ ಯೂಸ್ ಮಾಡ್ಬೋದು. ಆ್ಯಂಡ್ ನಾವು ಇವತ್ತು ಬಂದಿರೋದು ಗ್ಲೆನ್ಸ್ ಬೇಕ್ ಹೌಸ್. ಇದು ಬಂದ್ಬಿಟ್ಟು ಜಯನಗರಲ್ಲಿದೆ. ಜಯನಗರ್, ಕೋರಮಂಗಲ, ಇಂದ್ರನಗರ್ ಎಲ್ಲ ಕಡೆ ಇರುತ್ತೆ. ನನಗೆ ಈ ರೆಡ್ ವೆಲ್ವೆಟ್ ಕೇಕ್ ಟ್ರೈ ಮಾಡಬೇಕಾಗಿತ್ತು. ಸೊ ಹಾಗಾಗಿ ಇಲ್ಲಿಗೆ ಬಂದ್ವಿ. ಇಲ್ಲ ಅದ್ರ ಜೊತೆಲಿ ನಿಮಗೆ ಪಿಜ್ಜಾ, ಸ್ಯಾಂಡ್ವಿಚ್, ಪಾಸ್ತಾ ಆ್ಯಂಡ್ ಇಂಗ್ಲೀಷ್ ಬ್ರೇಕ್ಫಾಸ್ಟ್ ಎಲ್ಲನೂ ಸಿಗುತ್ತೆ. ನೀವೇನಾದ್ರು ಟ್ರೈ ಮಾಡ್ತೀನಿ ಅಂದರೆ ಟ್ರೈ ಮಾಡಿ. ನಾನು ಪಾರ್ಸೆಲ್ ತೊಗೊಂಡೆ ಕೇಕ್ನ. ಆ್ಯಂಡ್ ಹಂಗೆ ಅಲ್ಲಿ ಜಾಗ ಇತ್ತು. ಸೊ ಕುತ್ಕೊಂಡು ಏನಾದ್ರು ಇಲ್ಲಿ ಟ್ರೈ ಮಾಡೋಣ. ಸುನಿ ಕಾಫಿ ಕುಡಿತೀನಿ ಅಂದರು. ಅವರು ಕ್ಯಾಪೆಚಿನೋ ತೊಗೊಂಡ್ರು. ನನಗೆ ಕಾಫಿ ಟೀ ಎಲ್ಲ ಇಷ್ಟ ಆಗಲ್ಲ. ಸೊ ಹಾಗಾಗಿ ನಾನು ಮಿಲ್ಕ್ ಶೇಕ್ ತೊಗೊಂಡೆ, ಸ್ಟ್ರಾಬೆರಿ ಮಿಲ್ಕ್ ಶೇಕ್. ಅದ್ರ ಜೊತೆ ಒಂದು ಸ್ಯಾಂಡ್ವಿಚ್ ಕೂಡ ಆರ್ಡ್ರ್ ಮಾಡಿದ್ವಿ. ಪಿಜ್ಜಾ ಆರ್ಡ್ರ್ ಮಾಡೋಣ ಅಂದ್ಕೊಂಡ್ವಿ, ಬಟ್ ಮೊನ್ನೆ ತಾನೇ ನಾನೇ ಮನೇಲಿ ಪಿಜ್ಜಾ ಮಾಡಿದ್ದೆ. ಸೊ ಹಾಗಾಗಿ ಪಿಜ್ಜಾ ಆರ್ಡ್ರ್ ಮಾಡಿಲ್ಲ. ನಾನು ಮಾಡಿದ ಪಿಜ್ಜಾ ರೆಸಿಪಿ ನಿಮಗೆ ತೋರಿಸ್ತೀನಿ. ನಾನು ಬಿಗ್ ಬಾಸ್ಕೆಟಿಂದ ಪಿಜ್ಜಾ ಬೇಸ್ ತರಿಸಿದ್ದೆ. ಸೊ ಹಾಗಾಗಿ ಮನೆಯಲ್ಲೇ ಮಾಡಿದ್ದೀನಿ. ಸುನಿ ಕ್ಯಾಪೆಚಿನಲ್ಲಿ ಹಾರ್ಟ್ ಕ್ಲೀನಾಗಿ ಬರ್ದಿಲ್ಲ ಅಂತ ಏನೋ ನಗ್ತಾಯಿದ್ರು ನೋಡಿಕೊಂಡು. ಆ್ಯಂಡ್ ತುಂಬ ಜನ ಇದ್ದರು. ಆ್ಯಂಡ್ ಆಲ್ಮೋಸ್ಟ್ ಎಲ್ಲ ಟೇಬಲ್ ಕೂಡ ಫಿಲ್ ಆಗಿತ್ತು ಅಂತಲೇ ಹೇಳ್ಬೋದು. ನಾವು ಹೋದಾಗ ಹೇಳಿದ್ನಲ್ಲ 12 o'clock. ನಮ್ಮ ಮನೆಯಿಂದ ಒಂದು 5 to 10 minutes ಅಷ್ಟೇ ಇದೆ. ನಾವು ತೊಗೊಂಡಿದ್ದ ಸ್ಯಾಂಡ್ವಿಚ್ ವೆಜ್. ನಾವು ನಾನ್ ವೆಜ್ ಏನೂ ತೊಗೊಂಡಿಲ್ಲ, ಬರೀ ವೆಜ್ ಲೈಟಾಗಿ ಅಂದ್ಬಿಟ್ಟು ಒಂದೇ ತೊಗೊಂಡಿದ್ದು. ನಾವು 2 ಕೂಡ ಏನೂ ತೊಗೊಳ್ಳಿಲ್ಲ, ಇದು ಒಂದೇ. ಆ್ಯಂಡ್ 1 ಕಾಫಿ ಆ್ಯಂಡ್ 1 ಮಿಲ್ಕ್ ಶೇಕ್. ಹಪ್ಪಳ ತಿನ್ನಕ್ಕೆ ಬಂದಿದ್ದೆ ಇಲ್ಲಿ ಸಂಡಿಗೆ. ಟೇಸ್ಟ್ ಮಾಡಿ ನೋಡು ಹೇಗಿದೆ. ಚೆನ್ನಾಗಿದೆಯಾ? ಆ್ಯಂಡ್ ಪಾರ್ಸೆಲ್ ತೊಗೊಂಡಿದ್ದ ಕೇಕ್ ತೊಗೊಂಡು ಹೊರಡ್ತಾ ಇದ್ದೀವಿ ಅಷ್ಟೇ. ಬಿಲ್ ಸ್ವಲ್ಪನೇ ಕಾಸ್ಟ್ಲಿ ಅಂತ ಹೇಳ್ಬೋದು, ಬಟ್ ಓಕೆ, ಯಾವಾಗಲೂ ಒಂದು ಸತಿಗೆ ಓಕೆ. ಚೆನ್ನಾಗಿದೆ ಪ್ಲೇಸ್. ನೀವು ಏನಾದ್ರು ಟ್ರೈ ಮಾಡ್ತೀರಾ ಅಂದರೆ ಟ್ರೈ ಮಾಡಿ. ಸ್ಯಾಂಡ್ವಿಚ್ ಮಾತ್ರ ತುಂಬಾ ಚೆನ್ನಾಗಿತ್ತು. ನಾವು ಇನ್ನೊಂದು ನೆಕ್ಸ್ಟ್ ಸತಿ ಯಾವಾಗಾದ್ರು ಬಂದಾಗ ಪಿಜ್ಜಾ ಏನಾದರೂ ಟ್ರೈ ಮಾಡೋಣ ಅಂತ ಇದ್ದೀವಿ. ಆ್ಯಂಡ್ ಅಲ್ಲಿಂದ ನಾವು ಹಂಗೆ ಜಯನಗರ್ ಮೇಲೆ ಬರಬೇಕಿತ್ತು. ಇದ್ದಿದ್ದು 5th T ಬ್ಲಾಕಲ್ಲಿ. ಆ್ಯಂಡ್ 4th ಬ್ಲಾಕಿಗೆ ಬಂದಾಗ ಇಲ್ಲಿ ಇದು ಮಿನಿಸೋ ಥರನೇ ಶಾಪ್ ಒಂದು. ಇದ್ರ ಟೈನಿಮೋ ಅಂತ ಏನೋ ಕರೀತಾರೆ. ಕ್ಲೀನಾಗಿ ಸ್ಪೆಲ್ ಮಾಡಿದ್ದೀನೋ ಇಲ್ವೋ ಗೊತ್ತಿಲ್ಲ.
ಟೈನಿಮೋ ಕರೆಕ್ಟ್ ಅನಿಸುತ್ತೆ. ಆ್ಯಂಡ್ ಇಲ್ಲಿ ಏನಂದರೆ ಮಿನಿಸೋಲಿ ನಿಮಗೆ ಸಿಗದೇ ಇರೋ ಐಟಮ್ಸ್ ಎಲ್ಲ ಸಿಗುತ್ತೆ. ಅಂದರೆ ಈ ಥರ ಹುಡುಗಿರಿಗೆ ಹೇರ್ ಬ್ಯಾಂಡ್ ಆಗಿರ್ಬೋದು, ಕ್ಯೂಟ್ ಸ್ಟಫ್ ಎಲ್ಲ ಇದೆ. ಬಟ್ ಸ್ವಲ್ಪ ಮಿನಿಸೋಗಿಂತ ಕಾಸ್ಟ್ಲಿ. ಇಲ್ಲಿ ಸುಮ್ಮನೆ ನೋಡೋಣ ಅಂತ ಬಂದ್ವಿ, ಆಚೆಯಿಂದ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ. ಸುನಿ ಜಿಮ್ಗೆ ಅಂದ್ಬಿಟ್ಟು ಒಂದು ವಾಟರ್ ಕ್ಯಾನ್ ತೊಗೊಂಡ್ರು. ನಾನು ಒಂದು ಹೇರ್ ಬ್ಯಾಂಡ್ ತೊಗೊಂಡೆ. ನನಗೆ ಹೇರ್ ಆಕ್ಸೆಸರೀಸ್ ಎಲ್ಲ ತುಂಬಾ ಇಷ್ಟ. ಅದ್ರ ಜೊತೆಲಿ 2 ಮಗ್ಗು ಕೂಡ ತೊಗೊಂಡ್ವಿ. ಏನೇನು ತೊಗೊಂಡ್ವಿ ಅಂತ ನಮ್ಮ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ. ಮಗ್ಗಿ ಏನಕ್ಕೆ ತೊಗೊಂಡ್ವಿ ಅಂದರೆ, ನಾನು ಮೊನ್ನೆ 2 ಹೊಡೆದಾಕ್ಬಿಟ್ಟೆ. ಪಾತ್ರೆ ತೊಳೆದು ಎತ್ತಿಡುವಾಗ ಅದು ಬಿದ್ದು ಹೊಡೆದೋಯ್ತು. ಈ ಪಿಂಗಾಣಿದೆಲ್ಲ ಹಂಗೇ ಒಂಚೂರು ಏನಾದರೂ ಮಿಸ್ ಆದಾಗ ಹೊಡೆದೋಗ್ಬಿಡುತ್ತೆ. ನೀವು ಇಲ್ಲೆಲ್ಲ ನಿಯರ್ ಬೈ ಜಯನಗರ್ 4 ಬ್ಲಾಕಲ್ಲಿದ್ದರೆ ಬಂದು ನೋಡಿ. ಚೆನ್ನಾಗಿದೆ ಐಟಮ್, ಸ್ವಲ್ಪ ಕಾಸ್ಟ್ಲಿ ಅನಿಸ್ತು. ಬಟ್ ಸೊ ಹಾಗಾಗಿ ನಾನು ಒಂದು ಏರ್ ಬ್ಯಾಂಡ್ ಬಿಟ್ಟು ಏನೂ ತೊಗೊಳ್ಳಿಲ್ಲ. 2 ನಾರ್ಮಲ್ ಮಗ್ ಬಂದುಬಿಟ್ಟು ನಾರ್ಮಲ್ ಪ್ರೈಸ್. ಇದು ನೋಡ್ತಾ ಇರ್ಬೋದು. ಇನ್ನೊಂದು ಸತಿ ಆಚೆಯಿಂದ ತೋರಿಸ್ತಾ ಇದ್ದೀನಿ. ಬಸ್ ಸ್ಟಾಪ್ ಹತ್ರನೇ ಬರುತ್ತೆ. ಹಾಯ್ ಕೃಷ್ಣ, ಹಾಯ್ ಕೃಷ್ಣ. ನಾವು ಬಂದಿದ್ದು ನೀವು ಗೊತ್ತಾಗಿಲ್ಲ ಹಂಗೆ. ಹಾಯ್ ಸುಮಾ, ನಿದ್ದೆ ಹೊಡಿತಾ ಇದ್ಯಾ? ಫೋಟೋ ಹಿಡ್ಕೊ ಬಂದ್ರೆ ನಿದ್ದೆ ಹೊಡಿತಾ ಇದ್ಯಾ? ಏನಿಲ್ಲದ ಜಾ ಚೆಕ್ ಮಾಡ್ತಾಳೆ ಅಮ್ಮ ಬಂದಿದ ತಕ್ಷಣ. ಈ ಬಾಟ್ಲಿ ಏನಕ್ಕೆ ತಲೆ ತುಂಬ್ಕೊತೀಯ ಸ್ವಾತಿಂಗೆ? ಚುನಿಗೆ ಜುನ್ನಂತೆ ಅವ್ನು ತಗೊಂಡಿರೋದು. 26 ಯಾರೋ ಕೇಳಿದ್ರು ಆ ಬಾಟ್ಲಲ್ಲಿ ಏನು ಸೆಕೆಂಡ್ ಹ್ಯಾಂಡ್ಲು ಮಾರ್ತೀರಾ ಅಂತ. ಆ್ಯಂಡ್ ನಾನೀಗ ತಗೊಂಡೆ ಇಯರ್ ಬ್ಯಾಂಡ್. ಚೆನ್ನಾಗಿ ಅಷ್ಟೇ. ಹಾಯ್ ಮಮ್ಮಿ. ಚೆನ್ನಾಗಿ ಅದೂ ಅಷ್ಟೇ. ನಾನು ಹೊಡೆದಾಕ್ಬಿಟ್ಟಿದ್ನಲ್ಲ ಅದಕ್ಕೆ 2 ತಗೊಂಡೆ ಅಷ್ಟೇ. ಅದೊಂದು ನೀನು ತಗೊಂಡಿಲ್ಲ. ಕೇಕ್ ತಂದಿದ್ದೀನಿ ಬಾ. ಏನು ಕೇಕ್ ಹೇಳು? ರೆಡ್ ವೆಲ್ವೆಟ್. ಎಂತಿ ಆಗ್ಲೇ ತಿಂತಾರ ನೋಡಿ ನಮ್ಮಪ್ಪ. ರೆಡ್ ವೆಲ್ವೆಟ್ ತಗೋ, ತಿನ್ನು. ಫೇಮಸ್ ಅಂತಲ್ಲಿ ಅದಕ್ಕೆ ತಗೊಂಡು. ಚೆನ್ನಾಯ್ತಪ್ಪ. ಹಾಂ ಸಗದ ಇದೆಯಾ? ಇದು ಒಂದಕ್ಕೆ ಎಷ್ಟು ಹೇಳು? ಇದು ಒಂದಕ್ಕೆ 20 ರೂಪಾಯಿ. ಚೆನ್ನಾಗಿದೆಯಾ? ಪೇಪರ್ ತಿನ್ಬಿಡಿ ಆಮೇಲೆ. ಯಾರು ಇವನ್ಗೆಲ್ಲ ಕೊಡ್ಬೇಡ, ಸ್ವೀಟ್ ಅದು. ಚೆನ್ನಾಗಿದ್ದೇನೆ. ಪೂಜೆ ಮಾಡ್ಬಿಟ್ಟಿದ್ಯಾ? ನಮ್ಮಪ್ಪ ಅದು ಯಾವುದೋ ಫಿಲಮ್ ಹಾಕಿರೋದು ನೋಡು. ಸೌಂಡ್ ಕಮ್ಮಿ ಕೊಡಪ್ಪ. ನಾನು ವಿಡಿಯೋದೆಲ್ಲ ಅದೇ ಬಂದ್ಬಿಟ್ಟಿರುತ್ತೆ. ಯಾವಾಗ ಮಾಡಿದೆ? ಬೆಳಗ್ಗೆನೇ ಮಾಡಿದೆ. ಅಡುಗೆ ಏನು ಮಾಡಿದ್ಯಾ? ಸಾರು, ಪರೋಟ ಬೇಕಾ? ಪರೋಟ ಮೊಳಕೆ ಕಾಳು ಸಾರ? ಬೇಡಪ್ಪ, ನಾವು ಆಚೆ ಕಡೆ ಇಂಗ್ಲಿಷ್ ಬ್ರೇಕ್ಫಾಸ್ಟ್ ತಿಂದಿದ್ದೀವಿ. ನನಗೆ ದೋಸೆ ತಿನ್ಬೇಕು ಅನಿಸ್ತಾ ಇದೆ ಅಂತ ಅದಕ್ಕೆ ಹಿಟ್ಟು ತಗೊಂಬಂದಿದ್ದ. ತಿನ್ನ ಬೇಬಿ ನೀನು ಕೇಕು? ಒಂಚೂರು ಬಂತು ಮಾಡು. ಅವ್ನು ಸ್ವೀಟ್ ತಿನ್ನಲ್ಲ. ನೀವೇನಾದ್ರು ಜಯನಗರಲ್ಲಿ ಇದ್ರೆ ಹೋಗಿ ಟ್ರೈ ಮಾಡಿ. ಗೂಗಲ್ ಮ್ಯಾಪ್ ಹಾಕೊಂಡ್ರೆ ಸಿಗುತ್ತೆ. ಇದು ಒಂದಕ್ಕೆ 20 ರೂಪೀಸ್ ಅಂದರೆ ದೊಡ್ಡದಿರುತ್ತೆ. ದೊಡ್ಡದು ಐ ಥಿಂಕ್ 50 ರೂಪೀಸ್ ಏನೋ. ನಾನು 10 ಪೀಸು ನಮ್ಮ ಅಮ್ಮ ಮನೆಗೆ, 10 ಪೀಸು ನಮ್ಮ ಅತ್ತೆ ಮನೆಗೆ ಅಂತ ತೊಗೊಂಡಿದ್ದೀನಿ. ಚೆನ್ನಾಗಿದೆಯಪ್ಪ? ಚೆನ್ನಾಗಿದೆ. ರೋಲ್ ಹಾಕಿಟ್ ಹೇಳ್ಕೊ. ಯಮ್ಮಿ ಚೆನ್ನಾಗಿದೆ. ಪಾಪ ಎಷ್ಟು ಜನ ಊಟ ಚೇರೇ ಇರಲಿಲ್ಲ ಎಷ್ಟೊಂದು ನನಗೆ ಪಾಪ ಕೂತ್ಕೊಳ್ಳೋಕೆ. ಅಷ್ಟು ಜನ ಇದ್ದಾರೆ. ಏನಾಗ್ತದೆ ಎಷ್ಟೊಂದು ಬೆಳ್ಕೊ. ಏನು ತಿನ್ನಪ್ಪ? ಪರೋಟ. ಏನು ಮಾಡಿದೆ? ಪರೋಟ. ನಿನ್ನೆ ರಾತ್ರಿ ಸಾರು ಮಾಡ್ಬಿಟ್ಟು ಬೆಳಿಗ್ಗೆ ಪರೋಟ ತಂದು ಪರೋಟ ಮಾಡ್ಬಿಟ್ಟ. ಓಕೆ, ನಾನು ಮನೆಗೆ ಒಂದ್ಮೇಲೆ ಕಂಟಿನ್ಯೂ ಮಾಡ್ತೀನಿ.
ಓಕೆ ಗೈಸ್, ಪಿಜ್ಜಾ ಮಾಡೋಕ್ಕೆ ಏನೇನು ಬೇಕಂತ ಹೇಳ್ತೀನಿ. ನಾನು ಈಸಿಯಾಗಿ ಮಾಡ್ತೀನಿ. ಈ ಥರ ಬಿಗ್ ಬಾಸ್ಕೆಟಲ್ಲಿ ನಿಮಗೆ ಬೇಸ್ ಸಿಗುತ್ತೆ, ಪಿಜ್ಜಾ ಅದು ಬೇಸ್. ಇದರಲ್ಲಿ 3 ಇರುತ್ತೆ. ನಿಮಗೆ ಈ ಥರದ್ದು ಒಂದು ತೊಗೊಂಡ್ರೆ ನಿಮ್ಗೆ ಯಾವಾಗ ಬೇಕು ಅವಾಗ ಮನೇಲೇ ಫ್ರೆಶ್ ಆಗಿ ಮಾಡ್ಕೊಬೋದು. ಆ್ಯಂಡ್ ಚೀಸ್ ಒಂದು ಕ್ಯೂಬ್ ಚೀಸ್ನ ಗ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಅಮೂಲ್ ಚೀಸ್. ಓಕೆ, ಆ್ಯಂಡ್ ಇಲ್ಲಿ ನೋಡ್ಬೋದು ಒಂದು ಈರುಳ್ಳಿನೂ ಅಷ್ಟೇ ನಿಮ್ಗೆ ಯಾವ ಥರ ಸೈಜ್ ಇಷ್ಟು ಬೇಕಾಗುತ್ತೆ ಆ ಥರ ನೀವು ಕಟ್ ಮಾಡಿ ಇಟ್ಕೋಬೋದು. ಅದರ ಜೊತೆ ಕ್ಯಾಪ್ಸಿಕಮ್ ಆ್ಯಂಡ್ ಟೊಮ್ಯಾಟೊ. ಇದಕ್ಕೆ ಕಾರ್ನ್ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ, ಇಲ್ಲ ಪನ್ನೀರ್ ಬೇಕಾದ್ರೆ ಪನ್ನೀರ್ನ ಇದು ಮಾಡ್ಬೋದು. ಆ್ಯಂಡ್ ಇದು ಪಿಜ್ಜಾ ಟಾಪಿಂಗ್ ಆ್ಯಂಡ್ ನಾರ್ಮಲ್ ಆರಿಗೇನೋ ಆ್ಯಂಡ್ ಚಿಲ್ಲಿ ಫ್ಲೇಕ್ಸ್ ಇಷ್ಟು ಬೇಕಾಗುತ್ತೆ ಅಷ್ಟೇ. ಇದು ಹೇಗೆ ಮಾಡೋದು ಅಂತ ಕ್ವಿಕ್ಕಾಗಿ ತೋರಿಸ್ತೀನಿ. ಓವನಲ್ಲೂ ಮಾಡ್ಕೋಬೋದು, ತವಾ ಮೇಲೂ ಮಾಡ್ಕೊಬೋದು. ಆ್ಯಂಡ್ ಅಲ್ಲಿ ನೋಡಿ ಕೂಕು, ಸಿ ಹಾಯ್ ಕೂಕು. ಏನು ಬೇಕು ಬಂಗಾರಿ ನಿಂಗೆ? ಪಿಜ್ಜಾ ಬೇಕಾ ನಿಂಗೆ ಪಿಜ್ಜಾ ಬೇಡ. ಹುಳ್ಳಿಕಾಯಿ ಬೇಕಲ್ವಾ ನಿಂಗೆ ಚಿನ್ನುವ? ಇಲ್ಲಿ ನೋಡಿ, ಇದು ಈ ಥರ ಇರುತ್ತೆ. ಇದರಲ್ಲಿ ನಿಮಗೆ ಹೋಲ್ ವೀಟ್ದು ಬೇಸ್ ಸಿಗುತ್ತೆ, ಯಾವ ಥರ ಬೇಕೋ ಆ ಥರ ಸಿಗುತ್ತೆ. ನೀವು ಒಂದ್ಸತಿ ಬಿಗ್ ಬಾಸ್ಕೆಟ್ನ ಚೆಕ್ ಮಾಡಿ. ಈ ಥರದೇ ಅಂದರೆ ಹೋಲ್ ಎಲ್ಲ ಮಾಡಿರ್ತಾರೆ, ತುಂಬ ಈಸಿ. ಆ್ಯಂಡ್ ಇದಕ್ಕೆ ನಾನು ಫಸ್ಟ್ ಏನು ಮಾಡ್ತೀನಿ ಅಂದರೆ ಒಂದು ಸ್ವಲ್ಪ ಈ ಪಿಜ್ಜಾದು ಸಾಸ್ ಏನಿದೆ ಅದನ್ನ ಹಾಕ್ತೀನಿ. ನನಗೆ ಜಾಸ್ತಿ ಇಷ್ಟ ಆಗಲ್ಲ, ಸ್ವಲ್ಪ ಹಾಕ್ತೀನಿ. ನಿಮಗೆ ಜಾಸ್ತಿ ಇಷ್ಟ ಆದರೆ ಜಾಸ್ತಿನ ಹಾಕೊಬೋದು. ಆ್ಯಂಡ್ ಒಂದು ಸ್ವಲ್ಪ ಚೀಸ್ನ ಕೆಳಗೆ ಅಂದರೆ ಇದ್ರ ಮೇಲೆ ಒಂದು ಸ್ವಲ್ಪ ಹಾಕ್ತೀನಿ. ಆಮೇಲೆ ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ಹಾಕ್ತೀನಿ, ಅಂದರೆ ವೆಜಿಟೇಬಲ್ಸ್ ಇಟ್ಟ ಮೇಲೆ. ಈ ಥರ ಬೇಕಂದರೆ ಮಾಡ್ಬೋದು, ನಿಮ್ಮ ಇಷ್ಟ ಇಲ್ಲ. ಒಟ್ಟಿಗೆ ಒಂದೇ ಸತಿ ಮೇಲೇ ಹಾಕ್ಬೋದು ಚೀಸ್ನ. ಚೀಸು ಅಷ್ಟೇ, ನಿಮ್ಗೆ ಎಷ್ಟು ಬೇಕು ನೀವು ಅಷ್ಟು ಹಾಕೊಬೋದು. ತುಂಬ ಚೀಸಿ ಆಗಬೇಕಂದ್ರೆ ಜಾಸ್ತಿ ಹಾಕ್ಕೊಡಿ, ಸ್ವಲ್ಪನೇ ಸಾಕು ಅಂದರೆ ಸ್ವಲ್ಪನೇ ಹಾಕ್ಕೊಡಿ. ಲಾಸ್ಟಲ್ಲಿ ಆರಿಗೇನೋ ಮತ್ತು ಚಿಲ್ಲಿ ಫ್ಲೇಕ್ಸ್ ನಿಮಗೆ ಖಾರಕ್ಕೆ ಎಷ್ಟು ಬೇಕು ಇದು ಇವಾಗ ಬೇಕಾದ್ರೂ ಹಾಕೋಬೋದು, ಇಲ್ಲಾಂದರೆ ನೀವು ಪಿಜ್ಜಾ ಆದಮೇಲೆ ಕೂಡ ಹಾಕೋಬೋದು. ಒನ್ ಆ್ಯಂಡ್ ಹಾಫ್ ಇಲ್ಲಾಂದರೆ 2 ಮಿನಿಟ್ಸ್ ಸಾಕಾಗುತ್ತೆ. ನೋಡಿ ನಿಮಗೆ ಅಂದರೆ ನನಗೆ ತುಂಬ ಕ್ಲೀನಾಗಿ ಮೆಲ್ಟಾಗಿ ಚೆನ್ನಾಗಿರಬೇಕು, ಸೊ ಹಾಗಾಗಿ 2 ನಿಮಿಷ ಇಟ್ಟಿರ್ತೀನಿ. ಆಗಿದೆ. ಪಿಜ್ಜಾ ಕಟ್ಟರಲ್ಲಿ ಕಟ್ ಮಾಡ್ಕೊಬಿಡೋದು. ಇದು ನೀವು ನಾರ್ಮಲ್ ಪಿಜ್ಜಾಗಿಂತ ಇದು ತುಂಬಾ ಚಿಕ್ಕದಿರುತ್ತೆ. ಆ್ಯಂಡ್ ಯಾವಾಗ ಜಾಸ್ತಿ ನಿಮಗೆ ಆಚೆ ಕಡೆ ಪಿಜ್ಜಾ ಅದು ಇದು ತಿನ್ಬೇಕು ಅನ್ಸುತ್ತೆ ಆವಾಗ ನೀವು ಮನೆಯಲ್ಲೇ ಮಾಡ್ಕೋಬೋದು. ಒಂದಷ್ಟು ಎಕ್ಸ್ಟ್ರಾ ಇತ್ತು ಇಲ್ಲಿ ಇನ್ನು, ಸೊ ಹಾಗಾಗಿ ಮೇಲೂ ಇಟ್ಟಿದ್ದೀನಿ. ಆ್ಯಂಡ್ ಸುನಿ ಕೊಡೋಣ ಹೇಗಿರುತ್ತೆ ಅಂತ ಕೇಳೋಣ.
ಬೇಬಿ. ಬರ್ತೀನಿ ನೋಡಿ. ಇನ್ನು ಇಷ್ಟು ಎರಡು ಪೀಸ್ ಮಾಡಿದ್ಯಾ? ಒಂದೇ ಮಾಡಿದ್ದು ಡಯಟು, ಸುಮ್ಮನೆ ತಿನ್ಬೇಕನ್ಸ್ತಾ ಇದೆಯಲ್ಲ ಅದಕ್ಕೆ. ಹಿಂಗೆ 2 ಪೀಸ್, ನಂಗೆ 2 ಪೀಸ್ ಇದೆ. ತಿನ್ಬಿಟ್ಟೆ ಹೇಳು. ಚಿಲ್ಲಿ ಫ್ಲೇಕ್ಸ್ ಇರಲಿಲ್ಲ ಬೇಬಿ, ಸ್ಪೈಸ್ ಇಲ್ಲ ಅಲ್ಲ ಅದಕ್ಕೆ. ಚೆನ್ನಾಗಿದೆ. ಎಕ್ಸ್ಟ್ರಾ ಆಯಿತು ಮೇಲೆ, ಸುಮ್ಮನೆ ಮೇಲೆ ಇಟ್ಟೆ. ಟೊಮೆಟೊ, ಕ್ಯಾಪ್ಸಿಕಮ್ ಆ್ಯಂಡ್ ಆನಿಯನ್ ಚೆನ್ನಾಗಿದೆ. ಓಕೆ, ನಿಮ್ಗೇನು ಬೇಕು ಮೇಡಮ್? ಇಲ್ಲೆಲ್ಲ ಏನು ಮಾಡಿರೋದು ಮನೇಲೆಲ್ಲ? ಎಲ್ಲ ಕಡೆ ಬೀನ್ಸ್ ಬೀಳ್ಸಿರೋದಾ? ಅಗ್ದಿ ಉಗ್ದಿರೋದಾ? ಕ್ಲೀನ್ ಯಾರು ಮಾಡ್ತಾರೆ? ಕುಳ್ಳು. ಓಕೆ ಗೈಸ್, ನಾವು ಮನೆಗೆ ಬಂದಾಯಿತು. ನೋಡಿದ್ರಲ್ಲ ಪಿಜ್ಜಾ ರೆಸಿಪಿ. ಆ ಪಿಜ್ಜಾ ಬೇಯಿಸಿದ್ರೆ ಮನೇಲೆ ಈ ಥರ ಕ್ವಿಕ್ಕಾಗಿ ಮಾಡ್ಕೊಬೋದು, ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ಆ್ಯಂಡ್ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ನಿಮ್ಗೆ ಇಷ್ಟ ಆಯಿತು ಅಂತ. ಇಷ್ಟ ಆಗಿದ್ರೆ ಏನು ಮಾಡಬೇಕು ಅಂತ ಗೊತ್ತು, ಲೈಕ್ ಮಾಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಯಾರು ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಇನ್ಸ್ಟಾಗ್ರಾಮಲ್ಲಿ ನೀವು ಫಾಲೋ ಮಾಡ್ಬೋದು, ಅಂದರೆ ಲಿಂಕ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಅದನ್ನ ಕೂಡ ನೀವು ಚೆಕ್ ಮಾಡ್ಬೋದು. ಅಷ್ಟು ಹೇಳ್ತಾ ನಾನು ನಾಳೆ ಸಿಗ್ತೀನಿ ಹೊಸ ವಿಡಿಯೋ ಜೊತೆ. ಅಲ್ಲಿವರೆಗೂ ಲಾಟ್ಸ್ ಆಫ್ ಲವ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.